ಯರಗಟ್ಟಿ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಗುಂಡಾಗಿರಿ, ದೌರ್ಜನ್ಯ, ಕಳ್ಳತನ, ಅನಾಚಾರಗಳನ್ನು ಎಸಗುವ ದುಷ್ಕರ್ಮಿಗಳನ್ನು ಮಟ್ಟ ಹಾಕುವಂತೆ ಪಟ್ಟಣದ ಮಹಾತ್ಮ ಗಾಂಧೀಜಿ ವೃತ್ತದಿಂದ ಪ್ರತಿಭಟನೆ. ಮೆರವಣಿಗೆ ಪ್ರಾರಂಭವಾಗಿ ಭಾಗವತ್ ಚೌಕ, ಮಟ್ಟದ ಗಲ್ಲಿ, ಟೀಚರ್ ಕಾಲೋನಿ, ಮಹಂತೇಶ್ ನಗರ, ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ಎಂಜಿ ರಸ್ತೆಯಲ್ಲಿ ಪ್ರತಿಭಟನೆ ವೇದಿಕೆಗೆ ಬಂದು ಶಾಂತಿಯುತ ಪ್ರತಿಭಟನೆ ಮಾಡಲಾಯಿತು. ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಹಾಗೂ ಯರಗಟ್ಟಿ ಪಟ್ಟಣದಲ್ಲಿ ಮತ್ತೆ ಕೆಲವು ದುಷ್ಕರ್ಮಿಗಳು ಹಾವಳಿ ಹೆಚ್ಚಾಗಿದ್ದು, ಗುಂಡಾವರ್ತನ ಮುಖಾಂತರ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದ್ದು, ಅವರು ಮಾಡುವ ಕೃತ್ಯಗಳನ್ನು ಪ್ರತಿದಿನ ನೋಡಿದಾಗ ಪಟ್ಟಣದಲ್ಲಿ ಹೆದರಿಕೆಯಿಂದ ಜೀವನ ಸಾಗಿಸುವ ಹಾಗೆ ಯರಗಟ್ಟಿ ತಾಲೂಕಿನ ಜನ ಇವತ್ತಿನ ದಿನದಲ್ಲಿ ಎದುರು ನೋಡುತ್ತಿರುವುದು ಸರ್ವೇ ಸಾಮಾನ್ಯ. ವೀಕ್ಷಕರೇ, ದಲಿತ ಮುಖಂಡ ಭಾಸ್ಕರ್ ಹಿರೇಮೇತ್ರಿ ಮಾತನಾಡಿದ ಅವರು, ಪಟ್ಟಣದ ಮಹಿಳೆ ವ್ಯವಸ್ಥಾಪಕರ ಮೇಲೆ ಹಲ್ಲೆ ಮಾಡಿ ಕಪಾಳಕ್ಕೆ ಹೊಡೆಯುವುದು ತಾಲೂಕಿನಲ್ಲಿ ಜರುಗುವ ಸಾರ್ವಜನಿಕರ ಸಭೆ ಆರಂಭಗಳು, ಮೆರವಣಿಗೆಯಲ್ಲಿ ಅನಗತ್ಯವಾಗಿ ಭಾಗವಹಿಸಿ ಜಗಳ ಮಾಡಿ ಜನರಿಗೆ ಚಾಕು ತೋರಿಸಿ ಬೆದರಿಕೆ ಹಾಕಿ, ಅಷ್ಟೇ ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕುತ್ತಾರೆ. ಅವರ ಮನೆಯವರಿಂದ ಜೀವ ಬೆದರಿಕೆ ಹಾಕುವುದು, ಬಾರು, ಖಾನಾವಳಿ, ಧಾಬಾಗಳಲ್ಲಿ ಊಟ ಮಾಡಿದ ನಂತರ ಬಿಲ್ ಕೇಳಿದರೆ ಮಾಲಕರ ಮೇಲೆ ಹಾಗೂ ಅಲ್ಲಿರುವ ಕೆಲಸಗಾರರ ಮೇಲೆ ಹಲ್ಲೆ ಮಾಡಿ ಬಿಲ್ ಕೊಡದೆ ಹೋಗುವುದು, ಇಂತಹ ಪ್ರಕರಣಗಳು ಬೆಳಕಿಗೆ ಬಂದ ಕಾರಣ ಇಂದು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಾರ್ವಜನಿಕರು ಬೀದಿಗೆ ಬಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಮಡಿವಾಳಪ್ಪ ಬೀದರ್ಗಡ್ಡಿ ಮಾತನಾಡಿದ ಜನ ಮಡಿವಾಳಪ್ಪ ಬೀದರ್ಗಡ್ಡಿ ಮಾತನಾಡಿ, ನಿಬಾಡ್ ಪ್ರದೇಶದಲ್ಲಿ ಸಂಚರಿಸುವ ಬೈಕ್ ಸವಾರರನ್ನು ಅಡ್ಡಗಟ್ಟಿ ಚಾಕು ಹಾಗೂ ತಲವಾರ್ಗಳನ್ನು ತೋರಿಸಿ ಹಣ, ಚಿನ್ನ, ಮೊಬೈಲ್ ಕಸಿದುಕೊಳ್ಳುವುದು, ಕಾಲೇಜು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಷಬೀಜ ಹಾಕಿ ಅವರಿಗೆ ಹಣದ ಆಸೆ ತೋರಿಸಿ ಚಟಕ್ಕೆ ದಾಸನಾದ ಮೇಲೆ ಅವರಿಂದ ಕಾನೂನು ಬಾಹಿರ ಕೆಲಸ ಮಾಡುವ ಹಾಗೆ ಪ್ರೇರಣೆ ಮಾಡುವುದು. ಯರಗಟ್ಟಿ ತಾಲೂಕಿನಲ್ಲಿ ಬೇರೆ ರಾಜ್ಯದಿಂದ ಬಂದು ವ್ಯಾಪಾರ ಮಾಡುವ ವರ್ತಕರಿಗೆ ಪ್ರತಿ ತಿಂಗಳು ಹಪ್ತ ಕೊಡುವಂತೆ ಹೇಳುವುದು, ಕೊಡದೇ ಇದ್ದರೆ ಸಮಯದಲ್ಲಿ ಆ ಅಂಗಡಿಯನ್ನು ದರೋಡೆ ಮಾಡುವುದು, ಅವರಿಗೆ ಹೆದರಿಕೆ ಹಾಕುವುದು. ಪ್ರತಿ ಶನಿವಾರ ನಡೆಯುವ ಯರಗಟ್ಟಿಯ ದನದ ಮಾರುಕಟ್ಟೆಯಲ್ಲಿ ದನದ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ಹೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣಗಳು ಕೇಳಿ ಬಂದಿವೆ. ಆದ್ದರಿಂದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಎಂದು ಹೇಳಿದರು. ಆನಂದ ಬಾಗೇವಾಡಿ ಮಾತನಾಡಿ, ಯರಗಟ್ಟಿ ಬಸ್ ನಿಲ್ದಾಣದಲ್ಲಿ ರಾತ್ರಿ ವೇಳೆ ಸಂಚರಿಸುವ ಪ್ರಯಾಣಿಕರನ್ನು ಗುರಿಯಾಗಿಸಿ ಅವರ ಮೇಲೆ ಹಲ್ಲೆ ಮಾಡಿ ಹೆದರಿಸಿ ಹಣ, ಚಿನ್ನ ಮತ್ತು ಮೊಬೈಲ್ಗಳನ್ನು ಕಿತ್ತುಕೊಂಡು ಹೋಗುವುದು, ಒಟ್ಟಾರೆಯಾಗಿ ಯರಗಟ್ಟಿ ತಾಲೂಕಿನಲ್ಲಿ ಅಶಾಂತಿ ಸೃಷ್ಟಿ ಮಾಡಿ ಯರಗಟ್ಟಿ ತಾಲೂಕಿನಲ್ಲಿ ಜನರ ನೆಮ್ಮದಿ ಹಾಳು ಮಾಡಲು ಹೊರಟಿರುವ ಪುಡಿ ರೌಡಿಗಳನ್ನು ಹಾಗೂ ಪುಡಿ ರೌಡಿಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಎಲ್ಲರನ್ನೂ ಮಟ್ಟ ಹಾಕಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಹಾಗೂ ಅವರನ್ನು ಆದಷ್ಟು ಬೇಗನೆ ಗುರುತಿಸಿ ಗಡೀಪಾರು ಮಾಡಬೇಕೆಂದು ಈ ಸ್ವಾಭಿಮಾನಿ ಪತ್ರಿಕರ್ತದ ಹೋರಾಟ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿದೆ ಇದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿ ತಹಸೀಲ್ದಾರ್ ಎಂ.ವಿ. ಗುಂಡಪ್ಪಗೋಳ, ಶಾಸಕ ವಿಶ್ವಾಸ ವೈದ್ಯ, ಡಿಎಸ್ಪಿ ಮಡಿವಾಳ ಡಿಎಂ ಅವರಿಗೆ ಮನವಿ ಸಲ್ಲಿಸಿದರು. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಡೆ ಪಾದಯಾತ್ರೆ ಮುಖಾಂತರ ಕಿರಣವ್ರ ಚಾಂತ ಹೊಡ್ರಿ ನಮ್ಮ ಫೋಟೋ ಹಿಂದಿನ
ಚಾಂತ ಹೊಡ್ರಿ ನಮ್ಮ ಫೋಟೋ. ಈ ವೇಳೆ ಅಜಿತ್ ಕುಮಾರ್ ದೇಸಾಯಿ, ವಿಶಾಲ್ ಗೌಡ ಪಾಟೀಲ್, ಶಶಿಕಾಂತ್ ಹಾದಿಮನಿ, ಜೆ ರತ್ನಾಕರ್ ಶೆಟ್ಟಿ, ಸಂತೋಷ್ ಹಾದಿಮನಿ, ಶ್ರೇಯಸ್ ಮಾವನಿ, ವೆಂಕಟೇಶ್ ದೇವರೆಡ್ಡಿ, ಈರಣ್ಣ ಜಂದ್ರಗಿ, ಅಶೋಕ್ ಗಾನಿಗಿ, ಮಹಾಂತೇಶ್ ಜಕಾತಿ, ಫಕೀರಪ್ಪ ಕಿಲಾರಿ, ಗಿರೀಶ್ ಪಾಟೀಲ್, ಐಜಿ ಬೆಣ್ಣೆ, ಕುಮಾರ್ ಹಿರೇಮಠ್, ಚೈತನ್ ಚಕಾತಿ, ಮಹಾಂತೇಶ್ ಅಲ್ಲನ್ನವರ್, ಸದಾನಂದ್ ಹನಬರ್, ಮುತ್ತು ದೇವರೆಡ್ಡಿ, ಈರಣ್ಣ ಪೂಜಾರಿ, ನಿಖಿಲ್ ಪಾಟೀಲ್, ಇಮ್ತಿಯಾಜ್ ಖಾದ್ರಿ, ಬಸವರಾಜ್ ಗಂಗರೆಡ್ಡಿ, ವಿಠ್ಠಲ್ ಗೌಡ, ದೇವರೆಡ್ಡಿ, ಸಂತೋಷ್ ಚನ್ನಮೈತ್ರಿ, ಮಲಿಕ್ ಸಾಬ್, ಭಗವಾನ್, ಅರುಣ್ ನಿಲಪ್ನವರ್, ಅರುಣ್ ಪಟ್ಟೇದ್, ಶಿವಾನಂದ್ ಪಟ್ಟಣ್ ಶೆಟ್ಟಿ, ಸುಪ್ರೀತ್ ಬಾಳಿ, ಸದಾನಂದ್ ಪಾಟೀಲ್, ಎಪಿಎಂಸಿ ಅಧ್ಯಕ್ಷ ನೀಲಕಂಠ ಸಿದ್ದಬಸವಣ್ಣವರ್, ಕೆಎಂಎಫ್ ನಿರ್ದೇಶಕ ಶಂಕರ್ ಇಟ್ನಾಳ್, ಪ್ರಕಾಶ್ ವಾಲಿ, ನಾಗಪ್ಪ ಪುಂಜಿ ಮತ್ತು ರೈತ ಸಂಘದ ಪಟ್ಟಣದ ವ್ಯಾಪಾರಸ್ಥರು, ಬಾರ್ ಅಸೋಸಿಯೇಷನ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಈ ಪಟ್ಟಣದಲ್ಲಿ ಅಶಾಂತಿ ನಿರ್ಮಾಣ ಮಾಡಲು ಯತ್ನಿಸುವ ಕೀಟ ಗಾಡಿಗಳನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಅಧಿಕಾರಿಗಳು ಚರ್ಚೆ ಮಾಡಿ ಅವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಶೀಘ್ರದಲ್ಲಿ ಯರಗಟ್ಟಿ ಪಿಐ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದರು. ಇನ್ನು ವಿಶ್ವಾಸ ವೈದ್ಯ ಶಾಸಕರು ಸವದತ್ತಿ ಯಲ್ಲಮ್ಮನ ವಿಧಾನಸಭೆ ಕ್ಷೇತ್ರ ಪಟ್ಟಣದ ಜನರು ನೆಮ್ಮದಿ ಹಾಳು ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಹೆಚ್ಚಿನ ಪೊಲೀಸರ ಯೋಜನೆ ಮಾಡಿ ಗಸ್ತು ತಿರುಗಲು 2 ಪೊಲೀಸ್ ಪೇದೆಗಳ ನೇಮಕಾತಿ ಮಾಡಲಾಗುವುದು. ಮಡಿವಾಳರ ಡಿವೈಎಸ್ಪಿ ರಾಮದುರ್ಗ ವೃತ್ತಿ. ಕ್ಷೇತ್ರ ಶಾಸಕನಾಗಿ ಮಾಡ್ತೀನಿ ಅನ್ನುವಂಥ ಮಾತನ್ನ ಮೊದಲಿಗೆ ಈ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅವರು ಯಾರೇ ಇದ್ರೂ ಕೂಡ ಅವರನ್ನ ಹಿಡಿದು ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಖಂಡಿತವಾಗಲೂ ನಾನು ಮಾಡ್ತೀನಿ ಅನ್ನುವಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬಯಸಿ, ಅಲ್ಲೇ ಬಳಿವಾರ ಅವರು ಹೇಳಿದರು ಯರಗಟ್ಟಿ ಪಟ್ಟಣಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಬಹಳಷ್ಟು ಅವಶ್ಯಕತೆ ಇದೆ ಅಂತ. ಆಸ್ ಇಟ್ ಈಸ್ ಅ ನ್ಯೂ ತಾಲೂಕಾ, ಸೊ ಇಟ್ ಶುಡ್ ಬಿ ಕನ್ಸಿಡರ್ ಆಸ್ ಎ ಪಿಐ ಸ್ಟೇಷನ್ ಅಂತ ಹೇಳಿ ಈಗಾಗಲೇ ಹೋಮ್ ಮಿನಿಸ್ಟರ್ನಲ್ಲಿ ನಾನು ಪರಿಸಿದ್ದೀನಿ. ಆರ್ಥಿಕ ಇಲಾಖೆಯಲ್ಲಿ ಬಂದು ಇದೆ. ಅತಿ ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದು ಸಚಿವ ಸಂಪುಟಕ್ಕೆ ತಂದು ಅದನ್ನ ಪಿಐ ಸ್ಟೇಷನ್ ಮಾಡುವಂತ ವ್ಯವಸ್ಥೆನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಪಿಎಸ್ಐ ಸ್ಟೇಷನ್ ಅಂದ್ರೆ ಬರೀ ಬಹಳಷ್ಟು ಕಡಿಮೆ ಆಗ್ತದೆ. ಇದಕ್ಕೆ ಪಿಐ ಸ್ಟೇಷನ್ ಬೇಕಂತ ಹೇಳಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಅನೇಕ ಸಿಬ್ಬಂದಿಗಳನ್ನ ಇಲ್ಲಿ ತಂದು ಇಲ್ಲಿ ಎಲ್ಲ ಕ್ರೈಮ್ ಅನ್ನ ತಡೆಗಟ್ಟುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅಲ್ಲಿವರೆಗೆ ಕೂಡ ಮತ್ತೆ ಹೆಚ್ಚಿನ ಮೇಲಧಿಕಾರಿಗಳ ಜೊತೆ ಮಾತಾಡಿ ಹೆಚ್ಚಿನ ಸಿಬ್ಬಂದಿಯವರನ್ನ ಇಲ್ಲಿ ಕರೆಸಿ ಅದನ್ನ ತಡೆಗಟ್ಟುವಂತ ಕೆಲಸವನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಯಾರೇ ಇಂಥ ಒಂದು ಕೆಲಸವನ್ನು ಮಾಡಿದಂತ ಸಂದರ್ಭದಲ್ಲಿ ತಾವು ಕೂಡ ನನಗೂ ಕೂಡ ಹೇಳಿದ್ರು ಕೂಡ ಅದನ್ನ ಸ್ಪಂದನೆ ಮಾಡಿ ನಾನೇ ಬಂದು ಅದನ್ನ ಸ್ಪಂದನೆ ಮಾಡುವಂತ ನಿವಾರಣೆ ಮಾಡುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ದೌರ್ಜನ್ಯ ಮತ್ತೆ ಮುಂದುವರೆದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ. ನಿಮ್ ಜೊತೆ ನಾವು ಯಾವತ್ತೂ ಇರ್ತೀನಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸರಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಹಾಗೂ ತಾಯಂದರು, ಸಮಸ್ತ ವ್ಯಾಪಾರಸ್ಥರು, ಎಲ್ಲ ಜನತೆ, ಯುವಕರು, ರೈತ ಸಂಘದ ಆತ್ಮೀಯರು ಎಲ್ಲ ಇವತ್ತು ಸೇರಿದಿರಿ. ಈ ಜನರನ್ನ ನಾನು ನೋಡಿದಾಗ ಇತಿಹಾಸದ ಒಂದು ನೆನಪು ಉಂಟಾಗ್ತದೆ. ಆ ಇತಿಹಾಸದ ನೆನಪು ಏನಂತಂದ್ರೆ ಸಾಮಾನ್ಯ ಜನ ಭಾರತದ ಒಂದು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಸುಮಾರು ಮಧ್ಯಯುಗದಲ್ಲಿ ಸಾಮಾನ್ಯ ಜನ ಹೊಲಗಳಲ್ಲಿ ದುಡಿತಾ ಇದ್ದಾಗ ಪರಕೀಯರು ನಮ್ಮ ಮೇಲೆ ದಾಳಿ ಮಾಡಿ ಸೈನಿಕರಿಂದಲೇ ಯುದ್ಧ ಮಾಡಿದಾಗ ಸಾಮಾನ್ಯ ಜನ ತಮ್ಮ ತಿಳುವಳಿಕೆಗೆ ಏನಿದೆ ಸತ್ಯ ಏನಿದೆ ಅದನ್ನೇ ಏನ್ ಮಾಡೋದು, ಸತ್ಯನ ಮಾಡ್ತೀವಿ, ಅದನ್ನು ಹೊರತುಪಡಿಸಿ ಮಾಡೋದು.
ಬ್ಯೂರೋ ರಿಪೋರ್ಟ್ B5 ನ್ಯೂಸ್ ಯರಗಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.